ನಮ್ಗೆ ಈಗ ಮನಿ ಹೋಗೋದ್ರಿಂದ ನಮ್ಗೆ ಆಗೋಗಳು ಬೆನಿಫಿಟ್ಸ್ ಗಿಂತ ಲಾಸಸ್ ತುಂಬಾ ಸರ್. ಇವಾಗ ಎಷ್ಟೋ ಲೇಡೀಸ್ ಗಳು ಇದಾರೆ, ಅಂಗಡಿಗಳು ಹಾಕೊಂಡು ಹೋಟೆಲ್ ಹಾಕೊಂಡು ಚಾ ಅಂಗಡಿ ಅದು ಇದು ನಡೆಸ್ತಿದ್ದಾರೆ. ಈಗ ಹೋಗೋರ ಅದು ಹೆದ್ದಾರಿಗೆ ಏನ್ ಬೇಕಾಗಿರೋ ರೋಡಿಗೆ ಅವ್ರಿಗೆ ಬಂದಿದಾರಲ್ಲ, ಅದ್ರಲ್ಲಿ ಹೋಗೋ ಎಲ್ಲಾ ನಮ್ ಬಿಸ್ನೆಸ್ ಗಳು ಕೂಡ ಲಾಸ್ ಆಗ್ತಿದೆ. ನಮ್ ಪೇರೆಂಟ್ಸ್, ನಮ್ ರಿಲೇಟಿವ್ಸ್ ತುಂಬಾ ಮಂದಿ ರಿಲೇಟಿವ್ ನಮ್ ತಾಂಡ ಮತ್ತೆ ನಮ್ಮ ಊರಾನ ಜಾತ್ಕರ್ ಸಮಾಜದ ಎಲ್ಲ ಮಂದಿಗಳದು ಅವರೆಲ್ಲ ಮನಿ ಹೋಗಾದ್ಮೇಲೆ ಅವ್ರು ದಿನಚರ್ಯಗಳು ಏನು ಉಪಜೀವನಗೋಸ್ಕರ ನಡೆಸ್ಕೊಳ್ತಾ ಇದ್ದಾರೆ ಅದು ಕೂಡ ಹೋಗ್ಬಿಡತ್ತೆ. ಈಗ ನಾವು ಮನಿ ಹೋದ್ಮೇಲೆ ನಂತರ ನಮ್ ಜಾಗ ಒಂದ್ ಗುಂಟೆನೂ ಕೂಡ ಒಂದ್ ಸ್ವಲ್ಪ ಜಾಗ ಉಳಂಗಿಲ್ಲ. ಅವ್ರೇನ್ ಮೋಜನಿ ತಗೊಂಡಿದ್ರೆ ಅದಕ್ಕಿಂತ ಹೆಚ್ಚು ಜಾಗ ಹುಟ್ಟಿದೆ. ಆದ ನಂತರ ಜಾಗ ಕಳ್ಕೊಂಡಾದ್ಮೇಲೆ ಮಕ್ಕಳು ಸ್ಕೂಲ್ ಕಳ್ಕೊಬೇಕಾಗ್ತದೆ, ಬಿಸ್ನೆಸ್ ಕಳ್ಕೊಬೇಕಾಗ್ತದೆ. ಯಾರು ಎಜುಕೇಟೆಡ್, ಹೆಚ್ಚಿನ ಮಂದಿ ಎಜುಕೇಟೆಡ್ ಇಲ್ಲ ಸೆಲ್ಫ್ ಬಿಸ್ನೆಸ್ ಮೆನ್ಸ್ ಇದಾರೆ. ಆಮೇಲೆ ಅವರಿಗೂ ಜಾಬು ಇರಂಗಿಲ್ಲ, ಮನಿ ಜಾಗ ಇರಂಗಿಲ್ಲ. ಎಲ್ಲಿ ಅವ್ರು ಕೊಟ್ಟಿರೋದು ಪರಿಹಾರ ಧನಗಳು ಅದ್ರಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. 2,70,000, 3 ಲಕ್ಷ, 15 ಲಕ್ಷ, 30 ಲಕ್ಷದಲ್ಲಿ ಹೊಸ ಜಾಗ ತಗೊಂಡು ಹೊಸ ಮನಿ ಕಟ್ಟಿಸ್ಕೊಂಡು